ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಕಲರ್ ನೋಡಿ, ಈ ಡಿಸೈನ್ ನೋಡಿ, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಥ್ಯಾಂಕ್ ಯು. ನೀವು ಸೆಲೆಕ್ಟ್ ಮಾಡಿದ್ಮೇಲೆ ವಾವಾಗೇ ಇರುತ್ತೆ. ಶಾವ ಇವೆಲ್ಲ. ಲಕ್ಷ್ಮಿ, ಗೌರಿ ಪೂಜೆಗೆ ಚಪ್ರಕ್ಕೆ ಆಯ್ತು, ಧಾರೆಗೆ ಯಾವ್ದೆ? ಆಗ್ಲಿಂದ ಯಾವ್ದು ಇಷ್ಟ ಆಗ್ತಿಲ್ವಾ ನಿನ್ಗೆ? ಈ ಸೀರೆ ನನ್ಗೆ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಕಣೆ ಅದು. ಲಕ್ಷ್ಮಿ, ಹೋಗಿ ಎಲ್ರಿಗೂ ಕಾಫಿ ಮಾಡ್ಕೊಂಡ್ ಬಾರೆ. ಅದ್ಕೆ ಮದ್ವೆ ಆಗಿ ಹುಡುಗಿ ಕಡೆಯಿಂದ ಯಾಕೆ ಕೆಲಸ ಮಾಡಿಸ್ತೀರಾ? ಇರಿ, ನಾನೇ ಮಾಡ್ಕೊಂಡ್ ಬರ್ತೀನಿ. ಇರ್ಲಿ ಬಿಡೆ, ಅವಳು ಮದ್ವೆಗ್ ಹೋದ್ಮೇಲೆ ಮತ್ತೆ ಅವಳ ಕೈಲಿ ಕಾಫಿ ಕುಡಿಯಕ್ಕಾಗತ್ತಾ? ಅಥವಾ ನಾವು ಅವಳ ಮನೆಗೆ ಹೋಗಿ ಕಾಫಿ ಕುಡಿಯಕ್ಕಾಗತ್ತಾ? ಲಕ್ಷ್ಮಿ, ಹೋಗ್ ಮಾಡೆ. ಸರಿ ಅಮ್ಮ, ನಾನ್ ಮಾಡ್ಕೊಂಡ್ ಬರ್ತೀನಿ. ಚೆನ್ನಾಗಿ ಕಾಫಿ ಮಾಡ್ತಾಳೆ ಅವಳು. ಲಕ್ಷ್ಮಿ, ಇರು, ನಾನು ಬರ್ತೀನಿ. ಇದೇನು ಸಂಜೀವ, ಮನೇಲಿ ನೋಡಿದ್ರೆ ನಿನ್ ಹೆಂಡತಿ ರೂಮಿಂದ ಆಚೆನೆ ಬರಲ್ಲ, ಇಲ್ಲಿ ನೋಡಿದ್ರೆ ಲಕ್ಷ್ಮಿಗ್ ಸಹಾಯ ಮಾಡಕ್ ಹೋಗ್ತಿದ್ದಾಳೆ. ನಮ್ ಲಕ್ಕಿ ಸ್ಪೆಷಾಲಿಟಿನೇ ಅದು. ಯಾರಾದ್ರೂ ಒಂದು ಸಲ ಲಕ್ಕಿ ಜೊತೆ ಮಾತಾಡಿದ್ರೆ ತುಂಬಾ ಹಸ್ಕೊಂಡ್ಬಿಡ್ತಾರೆ. ಏನಾಗಿದೆ ಈ ಅಮ್ಮುಗೆ? ಈ ಲಕ್ಷ್ಮಿ ಜೊತೆ ಹೊಂದ್ಕೋತಿದ್ದಾಳಲ್ಲ. ನೀವ್ ಯಾಕೆ ಅದಕ್ಕೆ ಬರಕ್ ಹೋದ್ರಿ? ನಾನೇ ಮಾಡ್ತಿದ್ದೆ. ಲಕ್ಷ್ಮಿ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಣ್ಣಂಗೇನಾದ್ರೂ? ಇಲ್ಲ, ಅವ್ರಿಗೇನು ಗೊತ್ತಾಗಿಲ್ಲ, ಇದು ಬೇರೆ ವಿಷಯ. ಅದೇನು ಅಂತ ಹೇಳಿ ಅದಕ್ಕೆ. ನೀವು ನನ್ನ ಹತ್ರ ಮಾತಾಡ್ತೀನಿ ಅನ್ನೋದಕ್ಕಿಂತ ಖುಷಿ ವಿಚಾರ ನನಗೇನಿದೆ ಹೇಳಿ. ಅದಕ್ಕೆ ನೀವ್ ಇವಾಗೆಲ್ಲ ಕಂಫರ್ಟೇಬಲ್ ಆಗಿದ್ದೀರಾ ತಾನೇ? ಅದೇನು ಅಂತ ಹೇಳಿ. ಮದ್ವೆ ಕೆಲ್ಸ ಎಲ್ಲ ಓಕೆನಾ? ಅದಕ್ಕೆ ಅಪ್ಪ ಅಮ್ಮ ನನಗ್ ಭಾರ ಕೊಡದೆ ಎಲ್ಲ ಕೆಲಸ ಅವರೇ ನೋಡ್ಕೋತಾ ಇದ್ದಾರೆ. ಹುಟ್ಟಿದ ಮನೆನ ಬಿಟ್ಟು ಹೋಗೋದು ಎಷ್ಟು ಕಷ್ಟ ಅಲ್ವಾ? ಅದಕ್ಕೆ ನಿಮ್ಮ ಸಂಕಟ ನನಗೀಗ ಅರ್ಥ ಆಗ್ತಿದೆ. ಅದಕ್ಕೆ ನಾನಿಗಂತೂ ನಾಳೆ ಅಲ್ಲಿ ಹೋಗಿ ಹೇಗೆ ಅಡ್ಜಸ್ಟ್ ಆಗ್ತೀನೋ ಅಂತ ನೆನ್ಸ್ಕೊಂಡ್ರೆ ನನಗೆ ನಿದ್ದೆನೇ ಬರ್ತಿಲ್ಲ. ಅದಕ್ಕೆ ಮದುವೆ ಆದಮೇಲೆ ಹಾಗಿರುತ್ತೆ ಹೀಗಿರುತ್ತೆ ಅಂತ ದೊಡ್ಡ ದೊಡ್ಡ ಮಾತಾಡ್ತಾರೆ. ನನಗಂತೂ ದೇಶನೇ ಬಿಟ್ಟು ಕಳಿಸ್ಬಿಡ್ತಾರೇನೋ ಅನ್ನೋಷ್ಟು ಭಯ ಆಗ್ತಿದೆ. ಅದಕ್ಕೆ ಅವಾಗೆಲ್ಲ ನಾನು ನಿಮ್ಮನ್ನು ನೆನೆಸ್ಕೋತೀನಿ. ಅದಕ್ಕೆ ಅಷ್ಟು ದೊಡ್ಡ ಮನೆನ ಬಿಟ್ಟು ಬಂದು ಇಲ್ಲಿ ಅಡ್ಜಸ್ಟ್ ಆಗ್ತಿದ್ದೀರಾ. ಅಂಥದ್ರಲ್ಲಿ ನಾನು ಹಠ ಮಾಡ್ತಾ ಕೂತ್ರೆ ಆಗತ್ತಾ? ಇನ್ನೇನು ಸ್ವಲ್ಪ ದಿನದಲ್ಲಿ ನನ್ನ ಕಾಲೇಜ್ ಶುರುವಾಗತ್ತೆ. ಓದೋದ್ರ ಜೊತೆಗೆ ಕಾಲ ಕಳೆದು ಬಿಡ್ತೀನಿ. ಲಕ್ಷ್ಮಿ, ಆರ್ ಯು ಶ್ಯೂರ್? ಅಂದರೆ ಅವ್ರು ನಿನಗೆ ಓದಿಸ್ತಾರ? ಯಾಕತ್ಗೆ ಹೀಗೆ ಕೇಳ್ತಿದ್ದೀರಾ? ಅಲ್ಲ, ಕೇಳಬೇಕು ಅನ್ನಿಸ್ತು. ಅವ್ರು ನಿನಗೆ ಓದಿಸ್ತಾರೆ ಅಂತ ಕ್ಲಾರಿಟಿ ಇದೆ ಅಲ್ವಾ? ಓದಿಸ್ತಾರೆ ಅಂತ ಅಮ್ಮ ಹೇಳ್ತಿದ್ಲು. ಯಾಕಂದ್ರೆ ನೀನು ಓದಿನ ಮೇಲೆ ನೀನು ತುಂಬ ಹೋಪ್ಸ್ ಇಟ್ಕೊಂಡಿದ್ಯಾ. ಬೆಂಗಳೂರಿಗೆ ಹೋಗಿ ಓದಿಸ್ತಾರೆ ಅಂತ ಕ್ಲಾರಿಟಿ ಇದೆ ಅಲ್ವಾ? ನೀನು ಇದ್ರ ಬಗ್ಗೆ ನಿನ್ನ ಹುಡುಗಿ ಹತ್ರ ಮಾತಾಡಿದ್ಯಾ ಅಲ್ವಾ? ಅವ್ರ ಮನೆಯವ್ರಿಗೆಲ್ಲ ಇದು ಗೊತ್ತು ತಾನೆ, ಒಪ್ಕೊಂಡಿದ್ದಾರೆ ಅಲ್ವಾ? ಐ ವಿಶ್ ಅವರು ನಿನ್ನ ಸ್ಟಡೀಸ್ಗೆ ಎನ್ಕರೇಜ್ ಮಾಡ್ತಾರೆ ಅಂತ. ಬಟ್ ಮೇಕ್ ಶೋರ್ ಯು ಹ್ಯಾವ್ ದಟ್ ಕ್ಲಾರಿಟಿ. ನಾನು ಇದನ್ನು ಮಾತಾಡೋಣ ಅಂತಾನೆ ಬಂದೆ. ಅಣ್ಣ, ಸೀರೆ ತೋರಿಸಿ. ಅದಲ್ಲ ಆ ನೀಲಿ ಕಲರ್ ತಗೊಳ್ಳಿ. ಅತ್ತೆ, ಏನು ಸಂಜೀವ? ಈ ಸೀರೆ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸಂಜೀವ. ಅಮೃತ ಅವ್ರೆ, ಈ ಸೀರೆ ನಿಮ್ಗೆ ಇಷ್ಟ ಆಯ್ತಾ? ಅಲ್ಲ, ನನಗೆ ಯಾಕೆ? ನಿನ್ ಹೆಂಡತಿ ಸೆಲೆಕ್ಟ್ ಮಾಡಿರೋದು ತಗೋಬೇಕು ಅನ್ನೋದಿದ್ರೆ ಮತ್ ನನ್ನನ್ನು ಯಾಕೋ ಕೇಳಿದೆ? ನಿಮ್ಗೆ ಸೀರೆ ಓಕೆನಾ? ಅಮ್ಮೋ, ನಿನ್ ಗಂಡ ಪಾಪ ಅಷ್ಟೊಂದು ಪ್ರೀತಿಯಿಂದ ಕೊಡಿಸ್ತಿದ್ದಾರೆ, ತಗೊಳ್ಳೆ.
ಹೇಳಿ ಅಮೃತ ಅವ್ರೆ, ಓಕೆನಾ? ಇದೆಷ್ಟು? ಧರ್ಮರಾಜ್ ಸಾಹೇಬರು ಯಾವುದಕ್ಕೂ ದುಡ್ಡು ತಗೋಬಾರ್ದು ಅಂತ ಹೇಳಿದ್ದಾರೆ. ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಬಿಲ್ ಅವರೇ ಕೊಡ್ತಾರೆ. ಇಲ್ಲ ಇಲ್ಲ, ಇದು ನನ್ನ ಹೆಂಡತಿಗೋಸ್ಕರ ನಾನು ಕೊಡಿಸ್ತಾ ಇರೋ ಸೀರೆ. ನನ್ನ ದುಡ್ಡೆಲ್ಲ ಈ ಸೀರೆ ತಗೋಬೇಕು ನಾನು. ಪ್ಲೀಸ್ ಹೇಳಿ, ಎಷ್ಟು ಈ ಸೀರೆಗೆ? ಇದ್ರ ಬೆಲೆ 19,000 ಇದೆ. ಡಿಸ್ಕೌಂಟ್ 6,000 ಹೋದ್ರೆ 13,000 ಆಗುತ್ತೆ ಸರ್. ಸರ್, ಹಿಂದೆ ಮುಂದೆ ಯಾಕೆ ನೋಡ್ತಾ ಇದ್ದೀರಾ? ನೀವು ಸೀರೆ ತಗೊಳ್ಳಿ, ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ. ಹಾಂ, 13,000ಕ್ಕೆ ಎಷ್ಟು ಯೋಚನೆ ಮಾಡ್ತಿದ್ದ ನೋಡು. ದುಡ್ಡಿದ್ದಿದ್ರೆ ಎಷ್ಟು ಯಾಕೆ ಯೋಚನೆ ಮಾಡ್ತಿದ್ದ? ಅಣ್ಣ, ಇನ್ನೊಂದು ಫೈನಲ್ ರೇಟ್ ಹೇಳಿ. ಸರ್ ಆಲ್ರೆಡಿ 6,000 ಕಡಿಮೆ ಮಾಡಿದ್ದೀನಿ. ಅಲ್ಲ, ನನಗೆ ದುಡ್ಡು ತಗೊಳ್ಳೋದಕ್ಕೂ ಭಯ, ಸಾಹೇಬರು ಏನಾದರೂ ಅಂತಾರೆ ಅಂತ. ಸಂಜೀವ, ನೀನು ಬೇಕಾದ್ರೆ ತಗೋ, ನಾನು ದುಡ್ಡು ಕೊಡ್ತೀನಿ. ಇಲ್ಲ ಚಿಕ್ಕಪ್ಪ, ಅಮೃತ ಅವ್ರಿಗೆ ನನ್ನ ದುಡ್ಡಲ್ಲೇ ಸೀರೆ ಕೊಡಿಸ್ಬೇಕು ನಾನು. ರೇಟ್ ಕೇಳ ಪದ್ರ ಕೊಟ್ಟಿದ್ದಾನೆ, ಇನ್ನು ಅವನ ದುಡ್ಡಲ್ಲೇ ಸೀರೆ ಕೊಡಿಸ್ಬೇಕಂತೆ. ಇದನ್ನೇ ಕಣೆ ಅಂಗೈ ತೋರಿಸಿ ಅವಲಕ್ಷಣ ಅನ್ಸ್ಕೊಳ್ಳೋದು ಅನ್ನೋದು. ಅಣ್ಣ, ಆ ಸೀರೆ ತೋರಿಸಿ. ರೆಡ್ ಕಲರಾ? ಹಾಂ, ಅದೇ ಕೆಂಪುದು. ಶೋಭಿತಾ, ಅವನ ಟೇಸ್ಟ್ ನೋಡೆ, ಆ ಸೀರೆ ನೋಡೆ. ನಮ್ಮನೆ ಕೆಲಸದವನ ಹೆಂಡತಿ ಕೂಡ ಇದಕ್ಕಿಂತ ಒಳ್ಳೆ ಸೀರೆ ಉಟ್ಕೊಳ್ತಾಳೆ. ಅಣ್ಣ, ಇದಕ್ಕೆಷ್ಟು? ಇದಾ 2,400. ತುಂಬ ಕಮ್ಮಿ ಆಯಿತು. ಬೇರೆ ಸೀರೆ ಯಾವುದಾದ್ರೂ ಸ್ವಲ್ಪ. ಈ ಸೀರೆ ಚೆನ್ನಾಗಿದೆ. ಅಮೃತ ಅವರೇ, ಈ ಸೀರೆ ನನಗಿಷ್ಟ ಆಯಿತು. ನಿಜವಾಗ್ಲೂ ನಿಮಗೆ ಸೀರೆ ಇಷ್ಟ ಆಯ್ತಾ? ನಿಜವಾಗ್ಲೂ ಇಷ್ಟ ಆಯಿತು. ಅಮ್ಮು, ನಿನಗೆ ನಿಜವಾಗ್ಲೂ ಈ ಸೀರೆ ಇಷ್ಟ ಆಯ್ತಾ? ಅಲ್ಲ, ನೀನು 10-15 ಸಾವಿರ ಕೊಟ್ಟು ಬ್ರಾಂಡೆಡ್ ಟಾಪ್ಸ್ ತಗೊಂತಿದ್ದಳು. ಈಗ ಈ ಚೀಪ್ 2,500 ಸೀರೆ ಇಷ್ಟ ಆಯ್ತು ಅಂತಿದ್ಯಾ? ನೀನು ದುಡ್ಡಿನ ಕನ್ನಡಕ ಹಾಕೊಂಡು ನೋಡ್ತಾ ಇದೀಯಾ, ಅದಕ್ಕೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.